ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು 1 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಮಲ್ಲೇಶ. ನನ್ನ ವಯಸ್ಸು 46. ಅನೂರು ತಾಲೂಕ ಸೇರಿದ್ದು ನಮ್ಮ ಹಳ್ಳಿ ಒಂದು ಅಲಗಮೂಲೆ ಅಂತ ಗ್ರಾಮ. ನಾನು ಒಂದು 7 ವರ್ಷದಿಂದ ನನಗೆ ಅಸ್ತಮಾ ಕಾಯಿಲೆ ಅನ್ನೋದು ಬಂತು. ಸೂಲು, ಕೆಮ್ಮಲು ಮತ್ತು ನೆಗಡಿ ಈ ರೀತಿ ಎಲ್ಲ ಬಂತು. ಎಲ್ಲ ಆಸ್ಪತ್ರೆಗಳು ಸುಮಾರು ಒಂದು 4-5 ಕಡೆ ಖಾಸಗಿ ಆಸ್ಪತ್ರೆಗಳಿದ್ದು ಅಲ್ಲೆಲ್ಲ ತೋರ್ಕೊಂಡು ಬಂದಾಗ ಕೊನೆ ಅಧ್ಯಾಯದಲ್ಲಿ ನನಗೆ ಅಸ್ತಮಾ ಅನ್ನೋದನ್ನೇ ಅವರು ತೋರ್ಬೇಕಾದ್ರೆ 1 ವರ್ಷದ ಕಾಲ ಆಗೋಯ್ತು. ಸಾಮಾನ್ಯ ಅವರು ನನಗೆ ಬರೀ ಕೆಮ್ಮು ನೆಗಡಿಗೆ ಮಾತ್ರ ಕೊಡ್ತಿದ್ರು. ತಾತ್ಕಾಲಿಕವಾಗಿ ಅವತ್ತಿಗೆ ವಾಸ ಆಯ್ತಿದ್ದು, ಪುನಃ ವಾಸ ಆಯ್ತಿಲ್ಲ, ಪುನಃ ಕಂಟಿನ್ಯೂ. ಆದ ತಕ್ಷಣ ಮಧ್ಯದಲ್ಲಿ ಕೂತ್ಕೊಂಡು ಆಯಾಸ ಆಯ್ತಲ್ಲ, ಏನೋ ಮಾಡೋದು ಅಂತ ಸುಮ್ಮನೆ ಟಿ ವಿ ನಾನು ನ್ಯೂಸ್ ನೋಡೋದಂತೂ ಖಂಡಿತ ಇತ್ತು. ಆವಾಗ ನ್ಯೂಸ್ ನೋಡ್ತಾ ಇದ್ದಾಗ ಈ RJR ಅರ್ಬಲ್ ಆಸ್ಪತ್ರೆ ಅನ್ನೋದು ಒಂದು ನ್ಯೂಸ್ ಹೋಯ್ತಾ ಇತ್ತು. ಆವಾಗ ನೋಡಿದೆ. ತುಂಬ ನೋಡಿ ಆಸ್ಪತ್ರೆಯಲ್ಲಿ ಒಂದೇ ತಿಂಗಳಿಗೆ ಒಂದು ಇದನ್ನೆಲ್ಲ ಈ ಥರ ಸ್ಪ್ರೇ ಮಾಡೋದು, ಈ ಥರ ಅಸ್ತಮೆ ಇರೋರ್ನೆಲ್ಲರನ್ನೂ ನಾನು ನೋಡ್ತಾ ಇದ್ದೆ. ಆವಾಗ ಒಂದೇ ತಿಂಗಳಿಂದ ಕ್ಯೂರಿಂಗ್ ಆಯಿತು ಅಂತ ಪ್ರತಿಯೊಬ್ಬರು ಹೇಳ್ತಿದ್ರು. ಇದನ್ನು ನೋಡಬೇಕಲ್ಲ, ಎಲ್ಲಿದ್ದು ಏನು ಅನ್ನೋದನ್ನ ಆ ನಂಬರ್ ತೆಗೆದು ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಏನು ಮಾಡ್ತು, ಈ ಮೈಸೂರಲ್ಲಿ ಇಂಥ ಜಾಗದಲ್ಲದ ನಮ್ಮ ಸ್ಟುಡಿಯೋ ಹತ್ರ ಅದ ಮರಿಮಲ್ಲಪ್ಪ ಒಂದು ಹಾಸ್ಟೆಲ್ ಪಕ್ಕ ಅದ ಅನ್ನೋದನ್ನ ಒಂದು ನ್ಯೂಸ್ ಎಲ್ಲ ಕೊಟ್ಟ ಮೇಲೆ ಇದನ್ನು ನೋಡೇ ಬಿಡೋಣ. ಎಷ್ಟೋ ಒಂದು 6-7 ವರ್ಷದಿಂದ ಖರ್ಚು ಮಾಡೀನಿ, ಇದೊಂದು ಆಸ್ಪತ್ರೆನ ನೋಡೇ ಬಿಡೋಣ ಅಂತ ಒಂದೇ ತಿಂಗಳಿಗೆ ಇದು ಮಾಯವಾಗಿ ನನಗೆ ಒಂದು ಎಳ್ತ ಮತ್ತು ಇದೆಲ್ಲ ದಣುನೆಲ್ಲ ಕಮ್ಮಿ ಮಾಡಿದ್ರೆ ನೋಡೇ ಬಿಡೋಣ ಅಂತ ಬಂದೆ. ಒಂದೇ ತಿಂಗಳಲ್ಲಿ ನನಗೆ ಸುಮಾರು ಇವ್ರು ಕೊಟ್ಟನಲ್ಲಿ ಒಂದು 5 ದಿವಸ ಅದನ್ನು ಸ್ಪ್ರೇ ಮಾಡಿದೆ. ಯಾವುದೋ ಮತ್ತೆ ನಾನು ಮಾಡಬೇಕಾದ ಆಳ ಪದ್ಧತಿ ಏನಿತ್ತು ಅದ ಪುನಃ ಆಮೇಲೆ ಇನ್ನು 25 ದಿನದಲ್ಲಿ 7 ವರ್ಷದಲ್ಲಿ ಸ್ಪ್ರೇ ಮಾಡೋ ಒಂದು ಉದ್ದೇಶನ ಬರೀ 25 ದಿನದಲ್ಲಿ ಚೇತರಿಸ್ಕೊಳ್ಳೋ ಮಟ್ಟಿಗಾಯಿತು. ಆಮೇಲೆ ನಮ್ಮ ಕಾವ್ಯ ಮೇಡಮ್ಗೆ ಧನ್ಯವಾದಗಳು, ನಮ್ಮ ಈ RJ ಆಸ್ಪತ್ರೆ ಧನ್ಯವಾದಗಳು. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003